ನಾನು ಇಷ್ಟೊತ್ತಿಗೆ ಯಾವಾಗಲೂ ಕೃಷ್ಣಪ್ಪಂತಾಗೆ ವಸೂಲಿ ಮಾಡ್ತಿದ್ದೆ ಕಣ ಶ್ರೀಪತಿ. ನಮ್ಮಮ್ಮನೇ ಬೇಡ ಸುಮ್ಕಿರು ಅಂತ ಹೇಳಿದ್ದು. ನೋಡಿ ಕಂಪ್ಲೇಂಟ್ ಕೊಡೋಣ, ಕಂಪ್ಲೇಂಟ್ ಕೊಟ್ರೇನೆ ಇದು ಬರೋದು, ಇಲ್ಲಾಂದರೆ ಆಗಲ್ಲ. ಮತ್ತು ನಾನು ಅವತ್ತೇ ಹೇಳಿಲ್ವಿ ಈಗೆಲ್ಲನ ಒಳ್ಳೆ ಮಾತಿಗೆ ಬೆಲೆ ಇಲ್ಲ, ಕಂಪ್ಲೇಂಟ್ ಕೊಟ್ರೇನೆ ಇದೆಲ್ಲನ ಸರಿ ಹೋಗೋದು ಅಂತ ನಾನು ಅವತ್ತೇ ಹೇಳಿಲ್ವಿ. ಸುಮ್ಮನೆ ಹೋಗಿ ನಡಿ ಕಂಪ್ಲೇಂಟ್ ಕೊಡು, ನಾನು ಬರ್ತೀನಿ ನಡಿಯಲ್ಲ. ಅಷ್ಟೊಂದು ದುಡ್ಡು ಏನೋ 5,000 ಅಲ್ಲ 10,000 ಅಲ್ಲ, ಯಾಕೆ ನೀನು ಬಿಡಬೇಕು? 1,30,000 ದುಡ್ಡು ಕೊಟ್ಟು ಇವಾಗ ಅವನು ಹೆಂಗೆ ಬೇಕಂಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ. ನಡಿ ಕಂಪ್ಲೇಂಟ್ ಕೊಡು. ಹೆಮವ್ ಬಾ ಇಲ್ಲಿ. ಇವಾಗ ಕೃಷ್ಣಪ್ಪ ಹೆಂಗೆ ಮಾತಾಡ್ತಾ ಇದ್ದಾನೆ ನೋಡು, ದುಡ್ಡು ಇಸ್ಕೊಂಬತ್ತ ಇಸ್ಕೊಂಡು ನೀನೇನು ಮಾಡ್ತೀಯೋ ಹಂಗೆ ಹಿಂಗೆ ಅಂತ ಹೇಳಿ ಸೌರ ಮಾತಾಡ್ತಾ ಇದ್ದಾನೆ. ಇವಾಗ ನಾನು ಶ್ರೀಪತಿ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ. ಅಯ್ಯೋ ಪಾಪ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ನಾನು ಮೊನ್ನೆ ಕೇಳಿದೆ, ಯಾಕೆ ಇನ್ನೊಂದು 2 ದಿನ ಸುಧಾರಿಸು ಅಂತ ಹೇಳ್ದ. ಹೆಮವ್ ಸುಮ್ಮನಿರು, 2 ದಿನ ಅಂತ ಹೇಳಿ ಮಸ್ತಾಗಿ ಹೇಳೋ ನಾಳೆನೇ ಆ ಎಪ್ಪಿನ ಕೊಟ್ಟಂಗೆ ನೀನು ಇಸ್ಕೊಂಡಂಗೆನೇ ನಾವು ಇಸ್ಕೊಂಡಂಗೆನೇ ಸುಮ್ಮನಿರು. ಇವಾಗ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ, ನೀನು ಸುಮ್ಮನಿದ್ರೆ ಚೆನ್ನಾಗಿರ್ತೀವ. ನೀನು ನನಗೇನು ಹೇಳಕ್ಕೆ ಬರ್ಬೇಡ ನೋಡು, ನಿನ್ನಿಂದಲೇ ನಾನು ಅರ್ಧ ಅವನಿಗೆ ಕೊಟ್ಟು ಹಾಳಾಗಿ ಹೋಗಿರೋದತ್ತ. ಅಲ್ಲ ನೋಡಪ್ಪ, ಇವಾಗ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ಶ್ರೀಪತಿ ಇವಾಗ ಯೋಟೊಂದು ದುಡ್ಡು ಖರ್ಚಾಗುತ್ತಪ್ಪ. ಮತ್ತು ರಂಗಜ್ಜಿ ಒಳ್ಳೆ ಮಾತಿಗೆ ಬೆಲೆ ಇಲ್ಲ ಈ ಕಾಲದಾಗೆ. ಹೆಂಗೆ ಸರ್ ಬರುತ್ತಂಗೆ ಮಾತಾಡಿ ಇವಾಗ ಅವ್ರಿಗೆ ವಿರುದ್ಧವಾಗಿದ್ದರೆ ಮಾತ್ರ ಈಗ ಒಳ್ಳೆ ಮಾತನ್ನ ಕೇಳಕ್ಕೆ ಹೋದ್ರೆ ಯಾರೂ ಕೇಳಲ್ಲ. ನೀನು ಎಷ್ಟು ಜೋರು ಮಾಡ್ತೀಯೋ ನಮಗೆ ದುಡ್ಡು ವಸೂಲಿ ಮಾಡ್ಕೊಂಬಕ್ಕೆ ನಮಗೆ ಅನುಕೂಲ. ನೀನು ಒಳ್ಳೆ ಮಾತನಾಗ ಎಷ್ಟು ಕೇಳು, ಅವ್ನು ಕೊಟ್ಟರೆ ಕೇಳು. ಅಯ್ಯೋ ಊರಾಗೆ ಭಾಳ ಜನಕ್ಕೆ ಅವನು ಮೋಸ ಮಾಡಿದ್ದಾನೆ ಎಲ್ಲನ. ನಾನೆಲ್ಲ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಕಂಡಿದ್ದೀನಿ, ರಾಜಕೀಯ ವ್ಯಕ್ತಿ ಜೊತೆಗೆಲ್ಲ ಓಡಾಡ್ತೀನಿ ಅಂತ ಹೇಳಿ ಎಲ್ಲ ಇಸ್ಕೊಂಡು ಭಾಳ ಮೋಸ ಮಾಡಿದ್ದಾನೆ. ಅಲ್ಲ ನೀನು ನಾನು ಕೊಡ್ತಾನೆ ಅಂತ ಒಂದು ನಂಬಿಕೆ ಮೇಲೆ ಇದೆಯಲ್ಲ, ಯಾರು ಕೊಡಲ್ಲ. ಅವ್ನು ಕೊಡೋನಾಗಿದ್ರೆ ಹಿಂಗೆಲ್ಲ ಮಾತಾಡ್ಸಲಿಲ್ಲ. ನೀನೇನು ಮಾಡ್ತೀವೋ ಹಂಗೆ ಹಿಂಗೆ ಅಂತ ತಿಳಿಸ್ರಿ ಶ್ರೀನಿವಾಸನ ಜೊತೆ ಜಗಳ ಮಾಡ್ತಿದ್ದಲ್ಲ ದೇವಸ್ಥಾನದಾಗೆ. ಅದಕ್ಕೆ ನಾನು ಹೋದೆ, ಬಾರಲ್ಲ ಸುಮ್ಮನೆ ಯಾಕೆ ಅವನು ಇದು ಮಾಡ್ಕೊಂತೀಯ, ಸುಮ್ಮನೆ ನೀನು ಕೇಳೋ ಅಂಥದ್ದೇನಿಲ್ಲ, ಬಾ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ನು ಎಲ್ಲಿ ಬಿಗಿ ಮಾಡ್ಬೇಕು ಅಲ್ಲಿ ಬಿಗಿ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದೆ. ಅದಕ್ಕೆ ಇವನು ಹಿಡ್ಕೊಂಡು ಒಯ್ಯಕ್ಕೆ ಹೋಗ್ತಿದ್ದ, ಅದಕ್ಕೆ ಬಾರಪ್ಪ ಅಂತ ಹೇಳಿ ಬಿಡಿಸ್ಕೊಂಡು ಕರ್ಕೊಂಬಂದಿದ್ದೀನಿ. ಎಲೇ ಪಾಪ ಅವನೆಲ್ಲ ಕಂಡವನಿ, ಎಲ್ಲ ಪೊಲೀಸ್ನನ್ನೆಲ್ಲ ಕಂಡವನಿ ಎಲ್ಲನ. ಅವನು ಎಲ್ಲೋದ್ರೂ ಇವಾಗ ನಮ್ಗೆ ಆಗಲ್ಲ, ಸುಮ್ಮನಿರು. ಸುಮ್ಮನೆ ಯಾಕೆ ಕೊಡ್ತಾನೆ ಹೇಳ್ತೀನಿ, ಸುಧಾರಿಸು. ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ನಮ್ಮ ದುಡ್ಡು ಇಲ್ದಾರ ನಾವು ಆಮೇಲೆ ಒಟ್ಟುನು ಯಾಕೆ ಬೇಕಪ್ಪ ಸ್ವಾಮಿ. ಅಲ್ಲ ನೀವು ನೋಡಪ್ಪ ನಮ್ಮ ತಗೊಂಡಪ್ಪನ ಒಟ್ಕೊಂಡಿದ್ದೀವೇನಪ್ಪ, ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋದ್ರೆ. ಅಲ್ಲ ಈ ಹುಡುಗ ನೋಡು, ಸುಮ್ಕಿರಪ್ಪ, ಏನು ಬೇಡ ಪಾಪ ಕಂಪ್ಲೇಂಟ್ ಅದು ಇದು ಅಂತ ಏನು ಹೋಗೋದು ಬೇಡ. ರಂಗಕ್ಕಯ್ಯ ನೋಡಲ್ಲ ನಿನ್ನ ಮಗನ ಎಲ್ಲಿ ಸರ್ ಬರುತ್ತಾ ಅಲ್ಲೇ ಗಲಾಟೆ ಮಾಡ್ತಾನೆ, ದುಡ್ಡು ಕೊಡು ಅಂತ ಹೇಳಿ. ಮತ್ತೆ ಕೇಳ್ದಂಗೆ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ಕೊಟ್ಟಿರೋ ದುಡ್ಡು ಕೊಡ್ಬೇಕು ತಾನೆ. ಇವಾಗ ಬಡ್ಡಿ ಎಲ್ಲ ಸೇರಿಸಿ ಎಷ್ಟಾಗುತ್ತೆ ಅದಕ್ಕೆಲ್ಲನ. ನಾನೇನು ನಿನ್ನ ಬಡ್ಡಿ ಎಲ್ಲ ಕೇಳ್ತಾ ಇಲ್ಲ, ನಾನು ಕೊಟ್ಟಿರೋ 1,30,000 ಕೊಡು ಅಂತ ಕೇಳ್ತಾ ಇರೋದು ಇವಾಗ. ಈಗ ಕೃಷ್ಣಯ್ಯ ಏನು ಕೊಡಬೇಡ ಸುಮ್ಮನಿರು. ಇವಾಗ ಯಾಕೆ ನಿನ್ನೆ ನಾನು ಇವಾಗ ಕೇಳಿದ್ನಾ, ಇವಾಗ ಕೊಡ್ಬೇಡ ಸುಮ್ಮನಿರು. ಇವಾಗ ಪೊಲೀಸ್ ಕಂಪ್ಲೇಂಟು ಅದು ಇದು ಅಂತ ಹೋಗ್ತಾನೆ ರಂಗಕ್ಕಯ್ಯ ನಿನ್ನ ಮಗ. ಅದಕ್ಕೇ ಅದೆಲ್ಲ ಏನು ಬೇಡ, ಇವಾಗ 2 ದಿನ ಸುಧಾರ್ಸಕ್ಕೆ ಹೇಳು, ಕೊಡ್ತೀನಿ ನಾನೆಲ್ಲನ. ಸರಿನಿ, ನಾನೇನು ಇವಾಗ ಕೊಡಲ್ಲ ಅಂತ ಹೇಳ್ತಿಲ್ಲ, ಕೊಡ್ತೀನಿ. ಇಲ್ಲಪ್ಪ ನಾನು ಸುಧಾರಿಸಲ್ಲ, ಆಲೇನೆ ಸುಧಾರಿಸಿ ಆಲೆ ಭಾಳ ಸುಧಾರಿಸ್ಬಿಟ್ಟಿದ್ದೀನಿ. ಆಲೆ 1 ತಿಂಗಳು 2 ತಿಂಗಳು 3 ತಿಂಗಳು ಗಟ್ಟಲೆ ನೋಡಿದ್ದೀನಿ. ಆಲೇನೆ 20 ವರ್ಷ ಆಗ್ತಾ ಬಂತು ನಿನಗೆ ಕೊಟ್ಟು, 2-3 ವರ್ಷ ಆಯಿತು. 2-3 ವರ್ಷ ಆದರೂ ನೀನು ಏನೂ ಕೊಟ್ಟಿಲ್ಲ, ದುಡ್ಡು 1 ರೂಪಾಯಿ ದುಡ್ಡು ವಾಪಸ್ ಕೊಟ್ಟಿಲ್ಲ ಅಂದ್ರೂ ನಾನು ಯಾಕೆ ನೋಡ್ಕೊಂಡು ಸುಮ್ಕಿರೋಣ? ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ತಗೊಳ ಮರ 50,000 ಐತೆ, ಅವ್ನು ಉಳಿದಿರೋದ ಕೊಡ್ತೀನಿ. ಏನು ಯಾರಿಗೋ ಕೊಡ್ಸಿರೋದ ನಾನು ಯಾಕೆ ಇವಾಗ ಎಲ್ಲನ ಸಮಸ್ಯೆ ಮಾಡ್ಕೊಂಬನ? ಹೋದ್ರೂ ಹೋಗ್ಲಿ ನಂದೇ ಹಾಳಾಗಿ ಕೊಡ್ತೀನಿ ತಗ. ಈಗ ಕೃಷ್ಣಪ್ಪ ನೀನು ಬೇರೆಯವ್ರ ಬಗ್ಗೆ ಹೇಳ್ಬೇಡ, ನಾವು ನಿನ್ನ ನಂಬೇನೆ ನಾವು ಕೊಟ್ಟಿದ್ದು. ಇವಾಗ ಬೇರೆಯವ್ರದ್ದು ದುಡ್ಡು ಕೊಡ್ತೀನಿ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡ ನೀನು. ಅಂಥದ್ದಾದ್ರೆ ನಮಗೆ ಬೇಡವೇ ಬೇಡ. ಏಮವ್ ಸುಮ್ಮನಿರು, ಅಂಥದ್ದು ಯಾಕೆ ಬೇಡ ಅಂತೀಯ? ನಿನಗೆ ಹೆಂಗೆ ತಿಳಿತೈತೆ ಅಂತ ಹೇಳಿ ಸುಮ್ಮನಿರು. ಅಯ್ಯಪ್ಪ ನಮ್ಮ ದುಡ್ಡ ಇವನೇ ತಿಂದಿರೋದು, ಸುಮ್ಮನೆ ಬೇರೆಯವ್ರಿಗಂತ ಹೇಳಿರೋದು ಇವನೇ ತಿಂದಿರೋದು. ಸುಮ್ಮನಿರು, ಇವನೇ ತಿಂದಿರೋದು. ಸುಮ್ಮನೆ ಇಲ್ಲಿ ನಾಟಕ ಆಡ್ತಾ ಇದ್ದಾನೆ. ಇವನೇ ಕಣಮ್ಮ ತಿಂದಿರೋದು ನಮ್ಮ ದುಡ್ಡ, ಇವನೇ ತಿಂದಿರೋದು. ಇಲ್ಲ ತಗೊಳ್ಳಲ್ಲ ಸುಮ್ಮನೆ ಯಾಕೆ? ಇವಾಗ ನನ್ನ ಕೆಲ್ಸಗಳಿಗೆಲ್ಲ ಸಮಸ್ಯೆ ಆಗ್ತವೆ, ಸುಮ್ಮನೆ ಯಾಕೆ ಅಂತೇಳಿ. ಈಗ ನನಗೆ ನೀನು 1,30,000 ಏನು ದೊಡ್ಡದಲ್ಲ, ನಾನು ಬಿಸಾಕ್ಬಿಟ್ಟಿನಿ. ನಾನೇನೇನು ತಲೆ ಕೆಡಿಸ್ಯಮಲ್ಲ. ಈಗ ತಗ 50,000 ಐತೆ, ಇನ್ನು ಮಿಕ್ಕಿ ಅದಿರೋದು ನಾಳೆ ಕನ್ನಡ್ದ ಇನ್ನೊಂದು ತಿಂಗಳು ಟೈಮ್ ಕೊಡು, ನಾನು ಕೊಡ್ತೀನಿ. ಸರಿನಾ? ತಗ. ಮತ್ತು ದುಡ್ಡು ಇಟ್ಟೇನೆ ಏನು ನಾಟಕ ಮಾಡ್ತೀಯಾ? ಕೊಡಲ್ಲ ನೀನು ಏನು ಮಾಡ್ತೀಯಾ ಅಂತ ಕೇಳ್ತೀಯ? ಅಲ್ಲೇ ಒಳ್ಳೆ ಮಾತನಾಗೆ ಕೊಡ್ತೀನಿ ಕಣಪ್ಪ ಅಂತ ಹೇಳಿದರೆ ತೀರಾ ನಾನು 1 ತಿಂಗಳಲ್ಲ 2 ತಿಂಗಳು ಸುಧಾರಿಸ್ತಿದ್ದೆ. ನೀನು ಯಾವಾಗ ಗಂಚಲಿ ಮಾತಾಡ್ದ ನಾನು ಸುಧಾರಿಸಲ್ ಬಿಡು. ಗೊತ್ತಾ? ಇಸ್ಕೊಳಮ್ಮ, ದುಡ್ಡು ಇಸ್ಕೊಳಮ್ಮ ಅದನ್ನ. ಸುಮ್ಮನೆ ಬರೋದು ಇಸ್ಕೋಬೇಕು. ನಮ್ಮ ದುಡ್ಡು ಏನು ಕಲ್ಲಾಡಲ್ಲ, ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ನಾವೇನೇನು ಎಲ್ಲನ ಯಾರಿಗಾನ ಮೋಸ ಮಾಡಿ ತಂದಿರೋ ದುಡ್ಡಲ್ಲ. ನೀನಾದರೆ ಎಲ್ಲನ ಯಾರಿಗಾನ ಮೋಸ ಮಾಡಿ ತತ್ತೀಯ.
ಈಗ ಯಾಕ 50,000 ಐತೆ ಏನಿಷ್ಕೆ ಇವಾಗ ನೋಡು ನಂಗೆ ಆಡ್ತಾನೆ 2 ದಿನ ಸುಧಾರ್ಸಕ್ಕೆ ಹೇಳು ಕೊಡ್ತೀನಿ. ಅಲ್ಲೂ ಇಲ್ಲೂ ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಹೇಳು. ಇಲ್ಲಾಂದ್ರಲ್ಲೇ ಕೇಳೋದು ಇಲ್ಲಾಂದ್ರಲ್ಲೇ ಮಾತಾಡೋದು ಹಂಗೆ ಮಾಡ್ತಾನೆ. ನಮಗೆ ಇರೋ ಬೆಲೆ ಗೌರವ. ಈಗ ನಾವು ಇನ್ನೂ ಎಲ್ಲೆಲ್ಲ ಕೆಲ್ಸಗಳಾಗಿರ್ತೀವಿ, ಟೆನ್ಷನ್ಗಳಾಗಿರ್ತೀವಿ, ಫೋನ್ ಮಾಡಿ ಹೆಂಗೆ ಬೇಕಂಗೆ ಮಾತಾಡ್ತಾನೆ. ಏನಂದ್ರಲ್ಲೇ ಏನೋ ಕೃಷ್ಣಪ್ಪ ನೀನು ಕೊಡಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಏನಕ್ಕ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿಂತಾನೆ ಇವಾಗ ಕೊಡ್ತೀನಿ. ಅಣ್ಣ ಎಲ್ಗೊತ್ತು ಅಣ್ಣಗೂ ಹೇಳೋಣ ಅಂತ ಬಂದೆ. ಎಲ್ಗೊತ್ತವ ಅಜ್ಜ ಸಿದ್ದಜ್ಜ. ಅಲ್ಲ ವ್ಯವಹಾರ ಚೆನ್ನಾಗಿರ್ಬೇಕಣಪ್ಪ ಕೃಷ್ಣಪ್ಪ. ಇವತ್ತೆಲ್ಲ ನಾಳೆಗೆ ಕೊಡ್ತೀನಿ ಅಂತ ಹೇಳು ಬೇಕಾದ್ರೆ. ಅಲ್ಲ ನಾನು ನಮ್ಮ ಹುಡುಗಿಗೆ ಇಷ್ಟೇನೋ ಸುಮ್ಕಿರಪ್ಪ ಕೊಡ್ತಾನೆ ನಾನೆಲ್ಲ ಹೇಳ್ತೀನಿ ಅಂತ ಹೇಳಿ ನಾನೇ ನಮ್ಮ ಹುಡುಗಿಗೆ ಸುಧಾರಿಸಿದ್ದೀನಿ. ಅದಕ್ಕೇನೆ ನೀನು ಇವಾಗ ಸುಮ್ಮನೆ ಕೊಡೋದು ಕಲಿ ಸರಿನಾ. ಇವಾಗ ಆಗಲ್ಲಲ್ಲ ಅದೆಲ್ಲನ ಸುಮ್ಮನೆ ಆಗ್ದಿಲ್ಲದ ಮೇಲೆ ಯಾಕೆ ಸಮಸ್ಯೆಗಳು ಮಾಡ್ಕೊಂಡು ಸುಮ್ಮನೆ ಕೊಡೋದು ಕಲಿಯಪ್ಪ. ಇವಾಗ ಏನೋ 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ. ಈಗ ನೀನಂತೂ ದೇವ್ರು ನಿನಗೆಲ್ಲ ಕೊಡ್ತಾನೆ. ಮಸ್ತಾಗಿ ಹೊಲ ಮನೆ ಐತೆ, ತೋಟ ಐತೆ ನಿಂದು. ಎಲ್ಲ ನೀನು ಎಲ್ಲ ದುಡಿಮೆ ಮಾಡೋಕೆ ಹೋಗ್ತಿರ್ತೀಯ, ಅಲ್ಲಿ ಇಲ್ಲಿ ಓಡಾಡ್ತೀಯ, ನಿನಗೆಲ್ಲಾದ್ರೂ ದೇವ್ರು ಕೊಡ್ತಾನೆ. ನಮ್ದು ಹಂಗಲ್ಲ ಕಣಪ್ಪ. ನಾವು ಕೂಲಿ ಮಾಡಿರೋದು, ಕಷ್ಟಪಟ್ಟು ದುಡ್ದಿರೋದು, ನಮ್ದು ಇದು ಬಿಟ್ರೆ ಇನ್ನೇನೂ ಇಲ್ಲ ಕಣಪ್ಪ. ಒಂದಿಟ್ಟು ಮನೆಗಿನ ಕಟ್ಕೋಬೇಕು ಅಂತ ನೋಡ್ತಾ ಇದ್ದೀವಿ, ಆದರೆ ಆಗ್ತಿಲ್ಲ. ನಮ್ಮರೆಲ್ಲ ಹೊಸ್ಮನ್ಗಳು ಕಟ್ಟಿರು, ನಮ್ಮ ಮೂವರು ಅಣ್ಣ ತಮ್ಮಗಳು ಎಲ್ಲ ಹೊಸ್ಮನ್ಗಳು ಕಟ್ಟಿರು. ನಾವೇ ಕಟ್ಲಿಲ್ಲ, ನಾಳೆ ಮನೆಯಾಗ ಇದ್ದೀವಿ. ಎಲ್ಲ ಜನ ನಮ್ಮನ್ನು ಹೆಂಗೆ ಅಡ್ಕೊಂತಾರೆ, ನಮ್ಮ ಹುಡುಗನು ನಮ್ಮನ್ನು ಹೆಂಗೆ ನೋಡಪ್ಪ. ಕೆಲಸ ಓದಿಸಿದ್ರು ಏನೂ ಮಾಡಲಿಲ್ಲ, ಈ ಹುಡುಗ ಇಲ್ಲಿ ಈತೆ ಊರ ಓಡಾಡುತ್ತೆ ಅಂತ ಹೇಳಿ ನಮ್ಮ ಹುಡುಗನ ಎಲ್ಲ ಅಡ್ಕೊಂತಾರೆ. ಅದಕ್ಕಾಗಿನ ಎಲ್ಲರೂ ನಮ್ಮ ಊರ ಅಣ್ಣ ತಮ್ಮಗಳು ನಮ್ಮರು ನೋಡಪ್ಪ ಶ್ರೀಕಂಠನೂ ಕಟ್ತಾ, ಈ ಕಡೆ ಇವರು ಅಲ್ಲೇ ನಮ್ಮ ಸಣ್ಣಿಂಗಮ್ಮ ಅವರು ಕಟ್ತಾರೆ. ಎಲ್ಲ ಕಟ್ಟಬೇಕು ಅಂತ ಇದ್ದಾರೆ ಕಣಪ್ಪ. ಅದಕ್ಕಾಗಿನ ನಾವು ಕೇಳಿದ್ದಷ್ಟೇ. ಈಗ ನೀನು ದೇವ್ರು ಎಲ್ಲ ಒಂದು ಕಡೆ ಕೊಡ್ತಾನೆ, ನಮ್ದಿದ್ರಾಗೆ ಕಣಪ್ಪ ಎಲ್ಲ ಕೂಲಿ ಮಾಡಿರೋ ದುಡ್ಡು. ಸರಿ ಆಯ್ತು ಹೇಳಿ ಕೊಡ್ತೀನಿ. ಇವಾಗ ಯಾಕೆ ನಾನು ಸುಮ್ಮನೆ ಅಲ್ಲ ಕಣಪ್ಪ ಮಂತ ಕರ್ಕೊಂಬಂದು ಕೇಳಬೇಕು. ನೀನು ಇಲ್ಲಂದ್ರಲ್ಲೇ ಅಲ್ಲೆಲ್ಲ ಮಾತಾಡ್ಬಾರ್ದು ಕಣಪ್ಪ. ಅಲ್ಲಿದ್ದಾರೆ ಬಟ್ಟೆಗೆಲ್ಲನ ಇಲ್ಲಂದ್ರಲ್ಲೇ ಕೇಳ್ತೀಯಂತೆ, ರೋಡ್ನಾಗೂ ಅಲ್ಲೆಲ್ಲ ಕೇಳ್ತೀಯಂತೆ. ಹಂಗೆಲ್ಲ ಕೇಳಬೇಡ. ಕೊಟ್ಟಿದ್ದೀವಿ ಅಂದಮೇಲೆ 1-2 ದಿನ ಸುಧಾರಿಸಿ ಇಸ್ಕೋಬೇಕು. ನೀನು ಹಂಗೆ ಹೆಂಗೆ ಬೇಕಂಗೆ ಆಡಿದ್ರೆ ಆಗುತ್ತೇನಪ್ಪ ಶ್ರೀನಿವಾಸ. ಹೇಳು ನೀನು 1-2 ದಿನ ಸುಧಾರಿಸ್ಬೇಕು ಕಣಪ್ಪ. ಅಯ್ಯೋ ಅಜಯ್ ಸುಮ್ಮನಿರು. ಅಯ್ಯಯ್ಯ ಹೆಂಗೆ ಮಾತಾಡ್ತಾನೆ. ನೀನು ಒಳ್ಳೆ ಮಾತನ್ನ ಕೇಳಿದ್ರೆ ಇವತ್ತು ಕೊಡ್ತಿಲ್ಲ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವ್ನು ಬರೋದಕ್ಕೆ ಹೇಳ್ದಲ್ಲಿ ಜೋಬ್ನಾಗ 50,000 ದುಡ್ಡು ಇದ್ರೂ ಕೊಡ್ದಂಗೆ ಏನು ಆಟ ಆಡ್ದಾನೆ. ಅದಕ್ಕೆ 50,000 ತಂದು ಕೊಟ್ಟ ನೋಡು. ಕಂಪ್ಲೇಂಟ್ ಕೊಡ್ತೀನಿ ಅಂತ ಇವ್ನು ಬಂದಿದ್ದಕ್ಕೆ ಮನೆ ತಕ್ಕೆ ಬಂದು 50,000 ದುಡ್ಡು ತಂದು ಕೊಟ್ಟ. ಆಮೇಲೆ ಮತ್ತೆ ಯಾಕೆ ಬೇಕು ಕಂಪ್ಲೇಂಟ್ ಕೊಡ್ತಾನೆ, ಓದೇವನೇ ಎಲ್ಲ ಗೊತ್ತು, ಅಲ್ಲೂ ಇಲ್ಲಿ ಓಡಾಡ್ತಾನೆ ಅಂತ ಹೇಳಿ ಅದಕ್ಕೆ ಮನೆ ತಕ್ಕೆ ತಂದು ಕೊಟ್ಟ.